ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಅವೈಜ್ಞಾನಿಕವೇ ಅನ್ನೋ ಪ್ರಶ್ನೆ. ಕ್ರಸ್ಟ್ ಗೇಟ್ ವಿಚಾರಕ್ಕೆ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಈ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆಯಾ? 54 ಕೋಟಿ ರೂಪಾಯಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ಗಳ ಇವುಗಳನ್ನು ತಯಾರು ಮಾಡೋದು, ಅವುಗಳನ್ನು ಗೇಟ್ ಅಳವಡಿಕೆ ಮಾಡೋದು ಹೊಸದಾಗಿ. ಈ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ ಅಂತ ಕನ್ನಯ್ಯ ನಾಯ್ಡು ಹೇಳಿದ್ರಾ ಅನ್ನುವಂಥ ಪ್ರಶ್ನೆ ಇದೆ. ಕನ್ನಯ್ಯ ನಾಯ್ಡು ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರೈತ ನಾಯಕ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವೀರ ಸಂಗಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಂಗಭದ್ರಾ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಅನುಮಾನ ಇದೆ. ತುಂಗಭದ್ರಾ ಮಂಡಳಿ ರಾಜ್ಯದ ರೈತರ ಪರವಾಗಿ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ, ಯಾವತ್ತೂ ಕೂಡ ರೈತರ ಪರವಾಗಿ ಅವರು ಕೆಲಸ ಮಾಡಿಲ್ಲ ಅಂತ. ಒಂದು ಗೇಟ್ ಅಳವಡಿಸಿ 5 ಗೇಟ್ಗಳನ್ನು ಅಳವಡಿಸಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಜನಪ್ರತಿನಿಧಿಗಳನ್ನು ಹಾಗೂ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಂಡಳಿ ಮಾಡ್ತಿದೆ, ಸರ್ಕಾರ ಬರೀ ಪ್ರಚಾರ ಮಾಡ್ತಿದೆ ಅಂತ ಇದೀಗ ರೈತರ ಮಾತು. ಜಲಾಶಯದ ಗೇಟ್ಗಳು ದುರಸ್ತಿಯಾಗಿರತಕ್ಕಂಥದ್ದು ನಿರಂತರವಾದ ಹೋರಾಟ. ಬಹಳ ಪ್ರಮುಖವಾಗಿ ರಾಯಚೂರು, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆಯ ಎಲ್ಲ ರೈತರ ಜೀವನಾಡಿ, ರೈತರ ಬದುಕಿನ ಆಶ್ರಯ. ಈ ಮುಂಗಾರಿ ಮಳೆ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಫೆಬ್ರವರಿ ಎಂಡಿಗೆ ಇದ್ದೀವಿ, ಮಾರ್ಚ್ ಕೊನೆಯ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಗೇಟನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಬರೀ ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತಂತ್ರಜ್ಞಾನ ಹೊಂದಿರತಕ್ಕಂಥ ನಾಯ್ಡು ಅವರು ಕೂಡ ಇದ್ರ ಬಗ್ಗೆ ಕಿಡಿಕಾರಿದ್ದಾರೆ. ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಈಗ ಸರ್ಕಾರ ಬರೀ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಾಸ್ತವವಾಗಿ ಅದನ್ನು ತ್ವರಿತಗತಿಯಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸೋ ವಿಚಾರ ಅವೈಜ್ಞಾನಿಕ ಅನ್ನುವಂಥ ಪ್ರಶ್ನೆ ಯಾಕೆ ಬಂತಿಲ್ಲೀಗ? ಪ್ರವೀಣ್, ಈ ರೀತಿಯಾದಂತ ಹೇಳಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಸದ್ ಮಾಡ್ತಾ ಇದೆ ವಿಜಯನಗರದಲ್ಲಿ. ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನಿದೆ 2024 ಆಗಸ್ಟ್ 10ನೇ ತಾರೀಕು ಭಾರಿ ಪ್ರಮಾಣದ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗುತ್ತೆ. ತದನಂತರದಲ್ಲಿ ಈ ಗೇಟ್ ಅನ್ನ ಅಳವಡಿಸಲಿಕ್ಕೆ, ಅದನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಸುಮಾರು 1 ವಾರಗಳ ಕಾಲ ಕನ್ನಯ್ಯ ಅಂಡ್ ಟೀಮ್ ಕೂಡ ಭಾರಿ ಪ್ರಮಾಣದ ಒಂದು ಪರಿಶ್ರಮವನ್ನು ಪಟ್ಬಿಟ್ಟು ಕೂಡಿಸ್ತಾರೆ. ಅದಾದ ನಂತರ ಕನ್ನಯ್ಯ ನಾಯ್ಡು ಅವರು, ಡ್ಯಾಮ್ ತಜ್ಞರು, ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ರಾಜ್ಯ ಸರ್ಕಾರಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಕೂಡಲೇ 33 ಕ್ರಸ್ಟ್ ಗೇಟ್ಗಳನ್ನ ನೀವು ಬದಲಾಯಿಸಲೇಬೇಕು, ಬದಲಾಯಿಸದೆ ಹೋದ್ರೆ ಡ್ಯಾಮ್ಗೆ ಕಂಟಕ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಸರ್ಕಾರ 1 ವರ್ಷಗಳ ನಂತರ ಈಗ ತಾನೇ ಮೊನ್ನೆ 2-3 ತಿಂಗಳ ಹಿಂದೆ ಅಷ್ಟೇ ಡ್ಯಾಮ್ ಗೇಟ್ಗಳನ್ನ ಅಳವಡಿಸಲಿಕ್ಕೆ ಮುಂದಾಗಿದೆ. ಆದ್ರೆ ನಿಜಕ್ಕೂ ಕೂಡ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ರಾಜ್ಯ ಪ್ರಶಸ್ತಿ ವಿಜೇತ ವೀರ ಸಂಗಯ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ, ಕನ್ನಯ್ಯ ನಾಯ್ಡು ಅವರೇ ಹೇಳಿದ್ದಾರೆ, ಗೇಟ್ ಕೂಡಿಸುವಂತಹ ವಿಚಾರದಲ್ಲಿ ಅಸಮಾಧಾನ ಇದೆ ಮತ್ತು ಅವೈಜ್ಞಾನಿಕವಾಗಿದ್ದಾವೆ ಅನ್ನುವಂಥದ್ದು ಕೂಡ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, 19ನೇ ನಂಬರ್ ಗೇಟ್ ಏನು ಕಿತ್ತುವುದ ನಂತರ ಎಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ರೆ ತುಂಗಭದ್ರಾ ಆಡಳಿತ ಮಂಡಳಿ ಕಾರ್ಯವೈಖರಿ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಗೇಟ್ ಅನ್ನ ಕೂಡಿಸ್ಬಿಟ್ಟು ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು 5 ಗೇಟ್ ಅನ್ನ ಕೂಡಿಸಿದ್ವಿ ಅನ್ನುವಂತಹ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ತುಂಗಭದ್ರಾ ಆಡಳಿತ ಮಂಡಳಿಯ ವೈಫಲ್ಯವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಒಂದು ಸುಳ್ಳು ಹೇಳಿಕೆಗಳನ್ನ ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಮಾರ್ಚ್ ಬೇರೆ ಬರ್ತಾ ಇದೆ. ಮಾರ್ಚ್ ಕೊನೆಯ ವಾರದಲ್ಲಿ ರಾಜ್ಯಕ್ಕೆ ಕೂಡ ಮುಂಗಾರು ಪ್ರವೇಶ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನು 30-35 ದಿನಗಳಲ್ಲಿ ಎಲ್ಲ ಗೇಟ್ಗಳನ್ನ ಕೂಡ ಕೂಡಿಸ್ಬೇಕಾಗುತ್ತೆ. ಅದರಲ್ಲಿ ಎಲ್ಲ ಗೇಟ್ಗಳನ್ನ ಕೂಡಿಸಿದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ಏನಾದ್ರೂ ಕೂಡಿಸ್ಲಿಲ್ಲ ಅಂತ ಹೇಳಿದ್ರೆ, ಮಳೆಗಾಲ ಆರಂಭ ಆಯ್ತು ಅಂತ ಹೇಳಿದ್ರೆ ಜಲಾಶಯದಲ್ಲಿ ನೀರು ಸಂಗ್ರಹಗೊಂಡು ಗೇಟ್ಗಳ ಅಳವಡಿಕೆಗೂ ಕೂಡ ಅಡ್ಡಿ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ತುಂಗಭದ್ರಾ ಆಡಳಿತ ಮಂಡಳಿ, ಪ್ರವೀಣ್, ಇಲ್ಲಿ ಒಂದು ಗಮನಿಸೋದಾದ್ರೆ, ಆಂಧ್ರ ಪ್ರದೇಶ ಮತ್ತು 2 ರಾಜ್ಯಗಳಾಗಿದ್ದಾವೆ, ಆಂಧ್ರ ಮತ್ತು ತೆಲಂಗಾಣ, ಕರ್ನಾಟಕ, 3 ರಾಜ್ಯಗಳ ಒಟ್ಟುಗೂಡಿ ಇರ್ತಕ್ಕಂಥದ್ದು ಟಿಬಿ ಡ್ಯಾಮ್. ಇದು 3 ರಾಜ್ಯಗಳು ಕೂಡ ತೆಗೆದುಕೊಳ್ಬೇಕಾದಂತ ನಿರ್ಧಾರ. ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಹಲವು ಬಾರಿ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಗೇಟ್ಗಳನ್ನ ಕೂಡಿಸಿ ಅಂತ ಹೇಳಿ. ಆದ್ರೆ ತುಂಗಭದ್ರಾ ಆಡಳಿತ ಮಂಡಳಿ ರಾಜ್ಯಕ್ಕೆ ಒಂದು ತಪ್ಪು ಮಾಹಿತಿಯನ್ನ ಕೊಡೋದ್ರ ಮೂಲಕ ಈ ಗೇಟ್ಗಳ ಕೂಡಿಸ್ತಕ್ಕಂಥದ್ರಲ್ಲಿ ವಿಳಂಬ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ. ಎಸ್ ಮಂಜುನಾಥ್, ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗೆ ಏನಾಗುತ್ತೆ ಇದು ನೋಡೋಣ.